ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ 14th. ಗೈಸ್ ಜೀವನನೇ ಸಾಕು ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. ಅದು ಇನ್ನೊಂದೇನು ಗೊತ್ತಾ ಗೈಸ್, ಇವಳು KFC ಎಂಪ್ಲಾಯಿ ಪಕ್ಕನೇ ಹಿಂಗೆ ನಿಂತ್ಕೊಂಡು ಹಿಡ್ಕೋತಾಳೆ. ಯಾಕೋ ನಾನು ಹಣೆ ಬರದಲ್ಲಿ ಜಾಕೆಟ್ ತಗೊಳ್ಳೋದೇ ಬರ್ದಿಲ್ಲ ಅನ್ಸ್ತೈತೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇಬ್ರಿಗೂ. ಬಟ್ ಯು ಶುಡ್ ಲವ್ ಯೋರ್ ಸೆಲ್ಫ್. ಝೀರೋ ಸಿವಿಕ್ ಸೆನ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅದೇ ನಮಗೆ ಮಾತ್ರ ಗ್ಯಾಲೆಂಟೈನ್ಸ್ ಡೇ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ 14th. ಸೊ ನಾವು ಇವತ್ತು ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಡಾಲ್ಮಾ ಮಾಲಿಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 3 o'clock ಆಗಿಬಿಟ್ಟಿದೆ, ಹೋಗಬೇಕು. ನಾನು ಈ ಥರ ರೆಡಿಯಾಗಿದ್ದೀನಿ. ಇದು ನನ್ನ ಔಟ್ಫಿಟ್. ಕೆಳಗಡೆ ಬೂಟ್ಸ್ ಹಾಕೊಬೇಕು. ರೆಡಿಯಾಗಿದ್ದೀನಿ. ಮಿರರೇ ಚೆನ್ನಾಗಿಲ್ಲ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನೇನು ಮಾಡ್ತೀನಿ, ಎಲ್ಲ ತೋರಿಸ್ತೀನಿ. ಸೊ ತುಂಬ ದಿನ ಆದಮೇಲೆ ಡಾಲ್ಮಾ ಮಾಲ್ಗೆ ಹೋಗ್ತಿರೋದು. ಲಾಸ್ಟ್ ಹೋಗಿದ್ದು ಯಾವಾಗ ಗೊತ್ತಾ, ನಮ್ಮದು ಒಂದು ಕ್ಲಾಸ್ಮೇಟ್ಸ್ ಜೊತೆ ಹೋಗಿದ್ವಿ. ಆವಾಗ ಡಿಸೆಂಬರ್ ಎಂಡಿಂಗಲ್ಲಿ ಅವಾಗ ಹೋಗಿದ್ದು. ಅಂದರೆ ಎಲ್ಲ ಕ್ಲಾಸ್ಮೇಟ್ಸ್ ಎಲ್ಲ. ಅದು ಬಿಟ್ಟರೆ ಇವಾಗೆ ಹೋಗ್ತಾ ಇರೋದು. ಇವಾಗ ಫೆಬ್ರವರಿ 14th. ಹೋಗೋಣ ಬನ್ನಿ. ಬೆಳಗ್ಗೆಯಿಂದ ಫುಲ್ ಹೆವಿ ಮಳೆ. ಸೊ ಇವಾಗ ಸ್ವಲ್ಪ ಕಡಿಮೆ ಆಗೈತೆ, ಮಳೆ ಬರ್ತಿಲ್ಲ. ಹೋಗೋಣ ಬನ್ನಿ. ನನ್ನ ವೆದರ್ ಏನು ಅಷ್ಟು ಚಳಿ ಇಲ್ಲ. ಸೊ ನಾನು ಇದನ್ನ ಹಾಕ್ಕೊಂಡಿದ್ದೀನಿ, ಸೃಷ್ಟಿ ಹತ್ರ ಇಸ್ಕೊಂಡು ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಲಾಂಗ್ ಜಾಕೆಟ್ ಇದನ್ನ, ಅದನ್ನು ಎಲ್ಲ ಡ್ರೆಸ್ ಮೇಲೂ ಹಾಕ್ಕೊಳಕ್ಕಾಗಲ್ಲ. ಸುಮ್ಮನೆ ಪ್ಯಾಂಟು ಶರ್ಟ್ ಮೇಲೆ ಹಾಕೊಬೋದು ಅಷ್ಟೇ. ಅದಕ್ಕೆ ನಾನು ಸೃಷ್ಟಿ ಹತ್ರನೇ ಇಸ್ಕೊಂಡು ಹಾಕ್ಕೊಂಡೆ. ಇನ್ನೂ ಮನೇಲೇ ಇದ್ದೀನಿ. ಹೋಗೋಣ ಬನ್ನಿ. ಗೈಸ್ ನನಗಂತೂ ಓಡಾಡಿದ್ದೆ ರೋಡಲ್ಲಿ ಓಡಾಡಿ ಬೇಜಾರಾಗ್ಬಿಟ್ಟೈತೆ ಗೈಸ್. ಜೀವನನೇ ಸಾಕು ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. 3 ವರ್ಷದಿಂದ ಮನೆ ಚೇಂಜ್ ಮಾಡಬೇಕಂತ ನೋಡ್ತಿರೋದು. ಏನೋ ಈ ಮನೆ ಋಣ ಬಂದ, ಏನೋ ಚೇಂಜೇ ಮಾಡ್ತಿಲ್ಲ. ಸುತ್ತಿ ಬೆಳೆಸಿ ಇದೇ ಮನೆಗೆ ಬಂದು ಇದು ಸ್ಟೇ ಆಗ್ತಿದ್ದೀವಿ. ಆ್ಯಂಡ್ ಬೇರೆ ಕಡೆ ಹೋಗ್ತಾನೆ ಇಲ್ಲ. ಅಷ್ಟು ಕಂಫರ್ಟ್ ಸಿಕ್ಬಿಟ್ಟೈತಿ ಈ ಮನೆಯಲ್ಲಿ. ಏನು ಚೇಂಜು ಆಯ್ತಲ್ಲ, ಇದೇ ರೋಡಲ್ಲೇ ಯಾವಾಗಲೂ ಓಡಾಡಬೇಕು. ಏನು ಯಾವಾಗಲೂ ಇದೇ ರೋಡು. ಬೇಜಾರಾಗ್ಬಿಟ್ಟೈತಿ ಇದೆ ರೋಡ್ ನೋಡಿ. ಗೈಸ್ ಫೈನಲಿ ನಾವು ಬಂದ್ವಿ ಡಾಲ್ಮಾ ಗಾರ್ಡನ್ ಮಾಲಿಗೆ. ಹೋಯ್ತಾ ಬತ್ತಾ ಇದೊಂದೇ ಮಾಲು ಯಾವಾಗ. ಹಾಂ ಕೃತಿ ನೀನು ಡ್ರೆಸ್ ತೋರಿಸು. ಕೃತಿ ವ್ಯಾಲೆಂಟೈನ್ಸ್ ಡೇ ಅಂದ್ಬಿಟ್ಟು ರೆಡ್ ಹಾಕೊಂಬಂದ್ಬಿಟ್ಟಳೆ ಗೈಸ್. ಏನು ಗೊತ್ತಾ, ಇದೇ ಹತ್ರ ರೋಷೆ ಮಾಲ್ ಐತೆ, ಅಲ್ಲೇನೂ ಸಿಗೋಲ್ಲ ಪ್ರಾಪರಾಗಿ ಅಂದರೆ ಊಟ ತಿನ್ನೋದು. ಇದೇ ಒಂದು ಚೆನ್ನಾಗಿರೋ ದೊಡ್ಡ ಮಾಲ್. ಎರೆವನ್ ಮಾಲ್ ಐತೆ, ಅದು ಅಷ್ಟೊಂದು ದೊಡ್ಡದಿಲ್ಲ. ಅದು ಮೆಗಾ ಮಾಲ್ ದೂರ ಐತೆ. ಬರ್ಗರ್ ಕಿಂಗ್. ಎಸ್ ಲೆಟ್ಸ್ ಗೋ ಗೈಸ್. ಅನ್ಲಿಮಿಟೆಡ್ ಕೋಕ್ ಬಾಟಲ್ ಕತೆ ಏನಂದರೆ, ಲಾಸ್ಟ್ ಟೈಮ್ ಬಂದಾಗ ಇಟ್ಕೊಳ್ಳಿ, ಇದು ಲಾಸ್ಟ್ ಟೈಮ್ ಬಂದಾಗ ಒಂದು ಕೋಕ್ ಬಾಟಲ್ ತೊಗೊಂಡಿದ್ವಿ. ಇದು ಅನ್ಲಿಮಿಟೆಡ್ ಕೋಕ್ ಆಯಿತಾ, 2 ಐತಿತ್ತಲ್ಲಿ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಇದಕ್ಕೆ ತುಂಬಿಸ್ಕೊಳ್ಳೋದು. ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ. ಪುನಃ ಎಂತಕ್ಕೆ ಪೇ ಮಾಡೋದು, ಇದಕ್ಕೆ ತುಂಬಿಸ್ಕೊಳ್ಳೋಣ ಅಂತ. ಎಷ್ಟಾದ್ರು ತುಂಬಿಸ್ಕೊಂಡು ಕುಡಿಬೋದು. KFC ಇದು ಹಂಗೆ ನಾವು ಸೇವ್ ಮನಿ ಗೈಸ್, ಸೇವ್ ಮನಿ. ಎಷ್ಟು 500 grams ಗೈಸ್. 120 rupees. 500 grams ಅಂದ್ರೆ ಕಡಿಮೆ ಅನ್ಸೈತಿ. ಇಲ್ಲಿ ಬಂದಾಗಿಂದ ಹಂಗೆ ಅನ್ಸೈತೆ. ಅವ್ರ ನಿಂಗೆ ಬಿಡವ, ಬರೀ ಡೌಗಳು. ನೋಡಿ ಕೃತಿ ಔಟ್ಫಿಟ್. ಅಷ್ಟೇ. ಅಕ್ಕ ಪ್ಯಾಂಟ್ ಬೇರೆ ಏನೋ ಸಿಗಾಕ್ಸ್ಕೊಂಡ್ ಬಂದ್ಬಿಟ್ಟವಳೆ. ವ್ಯಾಲೆಂಟೈನ್ ಅಂತನಾ ಇವಾಗ ಇದಕ್ಕೆ ಕೋಕ್ ತುಂಬಿಸ್ಕೊಂಡು ಸ್ವಲ್ಪ ಮಾಲೆಲ್ಲ ಸುತ್ತಾಡೋಣ ಸೃಷ್ಟಿ ಬರೋವರೆಗೂ. ಸೃಷ್ಟಿ ಹೊರಗಡೆ ಹೋಗಿದ್ದಾಳೆ. ನೋಡಿ ಗೈಸ್, ಸ್ಟ್ರಾಯ್ಸ್ಕೊ ಬಂದ್ಬಿಟ್ಲು ಕಳ್ಳಿ. ಬರ್ತಾ ಇಲ್ಲ ಆನ್ ಮಾಡು, ಹಾಕು. ಬರ್ತಾ ಇದೆ ಆನ್ ಮಾಡು. ಇಲ್ಲೇ
ಚಳಿಗಾಲದಲ್ಲಿ ಐಸ್ ಕ್ರೀಮ್ ಇಡಲ್ಲ, ನಿಂಗೆ ಐಸ್ ಇಡ್ತಾರಾ? ಒಳಗಡೆ 2 ಬಾಟ್ಲ್ ಐತೆ, ಒಂದು ಡ್ಯಾಮೇಜ್ ಆಗೈತೆ ಅಂದ್ಬಿಟ್ಟು ಅದ್ರ ಒಳಗಡೆ ಹಾಕಿದೀವಿ. ಅದು ಇನ್ನೊಂದೇನು ಗೊತ್ತಾ ಗೈಸ್, ಇವಳು KFC ಎಂಪ್ಲಾಯಿ ಪಕ್ಕನೇ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡು ತಗೋತಾವಳೆ, ಹಿಡ್ಕೋತಾವಳೆ. ತಲೆ ಇರ್ಬೇಕು ಐಸ್ ತಲೆ. ಅವ್ರ ಎಂಪ್ಲಾಯ್ ಮುಂದೆನೇ ಹೋಗ್ಬಿಟ್ಟು ಅವ್ರ ಹತ್ರನೇ ಒಂದು ಸ್ಟ್ರಾ ಇಸ್ಕೊಂಡು ಅವ್ರ ಮುಂದೆನೇ ತುಂಬಿಸ್ಕೊಂಡು ಬಂದು ಕುಡಿತಾ ಇದ್ದೀವಿ. ಹೆಂಗೆ ನಾವು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಗೈಸ್ ಇಲ್ಲಿ ನೋಡಿ, ಇವತ್ತಿನ ಔಟ್ಫಿಟ್ ನಂದಿದು, ಕೃತಿದಿದು. ಈ ಕಡೆ ಬಾ ಕೃತಿ. ಇದು ಯಾವಾಗ ಸೆಕೆಂಡ್ ಇಯರಲ್ಲಿ ಕೃತಿ ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ಇದೇ ಬಟ್ಟೆ ಹಾಕೊಂಡಿದ್ದೆ. ಸೆಕೆಂಡ್ ಇಯರ್ ಥರ್ಡ್ ಇಯರಲ್ಲಿ ನಿನ್ನ ಬರ್ಡೇ ನನ್ನ ಸೆಕೆಂಡ್ ಇಯರಲ್ಲಿ ನನ್ನ ಬರ್ಡೇ ಬಟ್ಟೆ. ಇವಾಗ ಪುನಃ ಹಾಕೊಂಡಿದ್ದೆ. ಗೈಸ್ ಏನಂದರೆ ಜೀವನದಲ್ಲಿ ದುಡ್ಡು ಮಾಡಬೇಕು, ದುಡ್ಡು ಮಾಡ್ಬಿಟ್ಟು ಬರಬೇಕು ಇಲ್ಲಿಗೆ. ನಾವು ಈಗ ಫುಲ್ ಆ್ಯಂಡ್ ಬೇರಿಗೆ ಬಂದಿದ್ದೀವಿ. ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟೈತೆ ಗೊತ್ತಾ? ಚೆನ್ನಾಗಿರೋದು 6000 ರುಪೀಸ್ ಐತೆ, ಅಂದರೆ ನಾರ್ಮಲ್ ಶರ್ಟ್ ಎಷ್ಟು 600 ರುಪೀಸ್ ಐತೆ. ಒಂದು ಜಾಕೆಟ್ ತಗೋತೀನಿ ಅಂದರೆ 6000 ರುಪೀಸ್ ಐತೆ. ನಾವು ನ್ಯೂಯಾರ್ಕರ್ಗೆ ಹೋಗಿದ್ವಿ ಆಯಿತಾ, ಅಲ್ಲಿ ನಂಗೆ ಒಂದು ವೇಸ್ಟ್ ಕೋಟ್ ಇತ್ತು, ಆಫರ್ ಇತ್ತು, ಬೆಸ್ಟ್ ಅನಿಸ್ತು, ಕೊಡ್ಬೋದು, ವರ್ತ್ ಐತಿ 1500 ರುಪೀಸು. ಅದೇ ನನಗಿಂತ ನನ್ನ ಸೈಜ್ಗಿಂತ ಫುಲ್ ದೊಡ್ಡ ಸೈಜ್ ಐತದು. ಸೊ ತಗೊಳ್ಳಿಲ್ಲ, ಬಂದಲ್ಲಿ ಇನ್ನೊಂದು ನೋಡಿದೆ, ಅದು ಒಂದು ಸೈಜ್ ಚಿಕ್ಕ ಐತೆ, ಇದು 3 ಸೈಜ್ ದಪ್ಪ ಐತೆ, 3 ಟ್ರಿಪಲ್ ಲೆದರ್ ಜಾಕೆಟು. ಎಷ್ಟಂತೆ? ಜಸ್ಟ್ 6,000 ಗ್ರಾಮ್ಸ್ ಇದು ಒಂದು ಲೆದರ್ ಜಾಕೆಟ್. 26 ದುಡ್ಡು ಮಾಡಬೇಕು, ಅವಾಗ ಬರಬೇಕು. 26,000 ಗ್ರಾಮ್ಸ್ ಅಂದರೆ 6,000 ರೂಪಾಯಿ. ಬಾ, ಇವೆಲ್ಲ ನೋಡಿದಾಗ ಏನು ಹೇಳಿ, ಬ್ರ್ಯಾಂಡ್ ಆಗಬೇಕಂದ್ರೆ ದುಡ್ಡು ಮಾಡಬೇಕಷ್ಟೆ. ಗೈಸ್ ರೌಂಡ್ 2 ಆಫ್ ರೀಫಿಲ್ಲಿಂಗ್ ಕೋಕು. ಹಾಗೆ ಈ ವ್ಲಾಗ್ ಮುಗಿಯೋವರೆಗೂ ಕೌಂಟ್ ಮಾಡ್ಕೋತಾ ಇರಿ, ಎಷ್ಟು ಸರಿ ಫಿಲ್ ಮಾಡ್ಕೋತೀವಿ ಅಂತ ಕಮೆಂಟ್ ಮಾಡಿ ಆಯಿತಾ. ಇವಾಗ ಇನ್ನೊಂದ್ಸರಿ ಹೋಗ್ತಾ ಇದ್ದೀವಿ. ಐಸೇ ಬರ್ತಾಯಿಲ್ಲ. ರೌಂಡ್ 2 ಗೈಸ್ ಈ ಸರಿ ತುಂಬಿಸ್ಕೊಂಡಿರೋ ಚೆನ್ನಾಗೈತೆ ಟೇಸ್ಟು. ಸ್ವೀಟ್ ಲೈಕ್ ಶುಗರ್ ಆನ್ ಮೈ ಟಂಗ್. ಅದು ಡಯಟ್ ಮಾಡೋರಿಗೆ, ಇದು ನಮ್ಮಂಥವ್ರಿಗೆ. ಬರೀ ಇಂಥದೆಯಾ ಗೈಸ್ ನಾನೇ ಸಣ್ಣ ಆಗಿಬಿಟ್ಟಿದ್ದೀನೋ ಇಲ್ಲ ಜಾಕೆಟೇ ದೊಡ್ಡ ಆಯ್ತು ಗೊತ್ತಿಲ್ಲ. ಯಾವುದು ಎಲ್ ಸೈಜಾ? ಎಲ್ ಸೈಜ್ ತಗೊಂಡಿದ್ದೀನಿ. ಅದು ಉಮೆಂದ ಮೆಂದ ಇದು ಹೌದು. ಗೊತ್ತಿಲ್ಲ, ನಾನಿರೋದು ಇಷ್ಟು ಲೂಸ್. ಹಾಂ, ಅದು ಟೈಟ್ ಹೇಳ್ಕೊಂಡ್ರು. ಇನ್ನು ನಾನು ಮೊದಲು ಮನೆಗೆ ಬಂದಾಗ ನನ್ನ ಸೈಜ್ ಎಷ್ಟಿತ್ತು ಗೊತ್ತಾ? XXL ಇತ್ತು. ಜಾಕೆಟ್ಸ್ ಇರಲ್ಲ ನೋಡಿ ಗೈಸ್, ನೋಡಿ ಹುಡುಗಿ. ಗೈಸ್ ಯಾಕೋ ನಾನು ಹಣೆ ಬರದಲ್ಲಿ ಜಾಕೆಟ್ ತಗೊಳ್ಳೋದೇ ಬರ್ದಿಲ್ಲ ಅನಿಸ್ತೈತೆ. ಎಷ್ಟು ಟ್ರೈ ಮಾಡ್ತಿದ್ದೀನಿ ನಾನು ಜಾಕೆಟ್ಸ್, ಅಂದರೆ ಶಾರ್ಟ್ ಜಾಕೆಟ್ಸ್ ತಗೊಳ್ಳೋದಕ್ಕೆ. ಅದು ಇವಾಗಿಂದ ಅಲ್ಲ, 2 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ, ನಾನು ತಗೊಳ್ಳೋಕ್ಕೆ ಆಗ್ತಾಯಿಲ್ಲ. ಇವಾಗ ನೋಡಿ, ಇವತ್ತು 3 ಸಿಕ್ತು ನನಗೆ, ಚೆನ್ನಾಗಿರೋದು, ಕಡಿಮೆ ದುಡ್ಡಲ್ಲೂ ಸಿಕ್ತು. ನೋಡಿದ್ರೆ ಎಲ್ಲ ಸೈಜ್ ದೊಡ್ಡದೇ ಸಿಗ್ತೈತೆ. ಇಂಡಿಯಾದಲ್ಲಂತೂ ಫುಲ್ ಕಾಸ್ಟ್ಲಿನೇ ಸಿಗ್ತೈತೆ, ಮತ್ತು ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದು ಸಿಗಲ್ಲ. ಬಟ್ ಇಲ್ಲಿನ ವೆದರ್ ತಕ್ಕನ ಕ್ವಾಲಿಟಿ ಸಿಗ್ತೈತೆ, ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ ಸಿಗ್ತಾನೆ ಇಲ್ಲ. ರೌಂಡ್ 3 ಇದು 3ನೇ ರೌಂಡು. ಇನ್ನು ಎಷ್ಟು ರೌಂಡ್ ಹೋಗ್ತೀವಿ ನೋಡ್ಕೊಳ್ಳಿ. ಫೈನಲಿ ಟೇಬಲ್ ಸಿಕ್ತು, ಎಲ್ಲ ಟೇಬಲು ಫಿಲ್ ಆಗಿಬಿಟ್ಟೈತೆ, ಫುಲ್ ರಶ್ ಅವರೇ. ಕ್ಲೀನ್ ಮಾಡಿಸಿ ಕೂತ್ಕೊಂಡಿದ್ದೀವಿ. ರೌಂಡ್ 3. ಸೊ ಗೈಸ್ ಏನಂದರೆ ಸೃಷ್ಟಿ ಬರ್ತಾನೆ ಇಲ್ಲ, ನಮಗೆ ಬಾಯಲ್ಲೆಲ್ಲ ನೀರು ಬರ್ತಿದೆ. ಟೇಬಲ್ ಫುಲ್ ಖಾಲಿ ಇತ್ತು, ಅದಕ್ಕೆ ಕಾಶಿ ಪಿಜ್ಜಾದಲ್ಲಿ ಒಂದು ಫ್ರೆಂಚ್ ಫ್ರೈಸ್ ವಿತ್ ಚೀಸ್ ಆರ್ಡರ್ ಮಾಡಿದ್ವಿ. ಬಂತು ಚೀಸ್ ಮೇಲೆ ಹೆಂಗೆ ಬರ್ತೈತೆ ಅಂದರೆ ಏನು ರೌಂಡ್ 4. ಯಾಕೋ ಹೋಗೋಷ್ಟರಲ್ಲಿ ಒಂದು 15 ರೌಂಡಾದ್ರು ಮುಗಿಸಿರ್ತೀನಿ ಅನಿಸ್ತೈತೆ. ಗೈಸ್ 5th ರೌಂಡು ಸೃಷ್ಟಿ ಪಾಟೀಲಿಂದ ಸ್ಟಾರ್ಟ್ ಆಗಿದೆ. 5th ರೌಂಡ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ.
ಇದ್ದೀನಿ ಕೋಕಿಗೆ, ಆಮೇಲೆ ಪಿಜ್ಜಾ ತಿಂದಾದ್ಮೇಲೆ ಆಮೇಲೆ ಪುನಃ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಫೈನಲಿ ಸೃಷ್ಟಿನೂ ಬಂದು ಪಿಜ್ಜಾ ಕೂಡ ಆರ್ಡರ್ ಮಾಡ್ಬಿಟ್ಟು ಬಂದ್ವಿ. ಇವಾಗ ತಾಶೀರ್ ಪಿಜ್ಜಾದಲ್ಲಿ ಪಿಜ್ಜಾ ರೆಡಿಯಾಗಿ ಬಂದು ನಮ್ಮ ಟೇಬಲ್ ಮೇಲೆ ಇದ್ಮೇಲೆ ಬ್ಯಾಟಿಂಗ್ ಸ್ಟಾರ್ಟ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಇಬ್ರಿಗೂ. ಇದು ಆ ಕಡೆ ಈ ಕಡೆ ಎರಡು ಬಂದು ಮಧ್ಯದಲ್ಲಿ ಪ್ಯಾಟಿ ನಾನು. ನೋಡಿ ಹಿಂಗೆ ಮಾಡಿ ಇಬ್ಬರದು ಹಿಂಗೆ ಮಾಡು, ಹಿಂಗೆ ಹಿಡ್ಕೊಂಡು ನನ್ನೊಂದು ಸೈಡ್ ಸ್ವಲ್ಪ ಮ್ಯಾಲಿನ ಭಾಳ ಬಣ್ಣ ಇತ್ತು ಬಂದು ದೊಡ್ಡದೈತೆ. ಇಲ್ಲಿ ಈ ಕಡೆ ಇದು ಗ್ರೀನ್ ವೆಜಿಟೇಬಲ್, ಬ್ಲ್ಯಾಕ್ ವೆಜಿಟೇಬಲ್ ನಾನು ಬಂತು ಇವಾಗ. ಗೈಸ್ ನಾವು ಬರ್ಗರ್ ಕಿಂಗರಲ್ಲಿ ತೊಗೊಬೇಕು ಅಂದ್ಕೊಂಡಿದ್ವಿ ಒಂದು, ಅದು ಮೆನ್ಯೂನೇ ತೆಗ್ದಾಕ್ಬಿಟ್ಟವ್ರೆ. ಅದಕ್ಕೆ ಇಲ್ಲೇ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡ್ತಿದ್ದೀವಿ KFCಯಲ್ಲಿ. So beautiful, so elegant, just looking like a wow. ಗೈಸ್ ಫೈನಲಿ ನಮ್ಮ ಪಿಜ್ಜಾ ಬಂತು. ಸಿ ಹೌ ಇಟ್ ಇಸ್ ಲುಕಿಂಗ್ ಸೋ ಡೆಲಿಷಿಯಸ್. ಗೈಸ್ 7th ರೌಂಡ್ ಫಾಂಟಾ. ಗೈಸ್ ಕುಡ್ದಾಗ ಬೇರೆಯವ್ರಿಗೆ ನಶೆ ಇರ್ತೈತಲ್ಲ ಕುಡಿಯೋರ್ಗೆ, ಹಂಗೆ ನಂಗೆ ಚೀಸ್ ತಿನ್ಬಿಟ್ಟು ಏರ್ಬಿಟ್ಟೈತೆ. ಫುಲ್ ಕಣ್ಣೇ ಬಿಡಕ್ಕಾಗ್ತಿಲ್ಲ ನನಗೆ ಚೀಸ್ ತಿನ್ಬಿಟ್ಟು. ಅದು ಮಾಜರೆಲ್ಲ ಚೀಸ್. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಏನೋ ಇದು ಫಾಂಟಾ ತುಂಬಿಸ್ಕೊಂಬಂದೆ 8th ರೌಂಡ್. ನಿಂಗೆ ಹೆಂಗ್ ಗೊತ್ತು ಎಣ್ಣೆ ಕುಡಿದ್ರೆ ನಶೆ ಇರುತ್ತೆ, ಹಿಂಗ್ ನಶೆ ಇರುತ್ತೆ ಅಂತ? ಅದು ಹಿಂಗೆ ನಿಂಗೆ ಫೀಲ್ ಆಗಲ್ಲ, ಅವ್ರಿಗೆ ಬೇರೆ ಥರ ಫೀಲ್ ಆಗೋದಲ್ಲ. ಅಲ್ಲ, ಅವ್ರ ನಶೆ ಏರಿರೋ ಥರನೇ ಆಡೋದು, ಅದಕ್ಕೆ ಅವ್ರಿಗೆ ಬೇರೆ ಥರ ಗೈಸ್ ನಮ್ದೇನಿದ್ರು ಶಾಂತಂ ಪಾಪ ಓಂ ಶಾಂತಿ. ಗೈಸ್ ಟೈಮು 10 ಗಂಟೆ ಆಗಿದೆ. ಇವಾಗ ನಾವು ಹೊರಡಬೇಕು. 10ಗಿಂತ ಮುಂಚೆ ಸೃಷ್ಟಿ ನ್ಯೂಯಾರ್ಕರ್ಗೆ ಹೋಗಿರಲಿಲ್ಲ, ಅದಕ್ಕೆ ಅವಳಿಗೆ ಹೋಗ್ಬಿಟ್ಟು ಅಲ್ಲೇನೇನೈತೆ ಎಲ್ಲ ತೋರಿಸ್ಬಿಟ್ಟು ಹೋಗೋಣ. ಬಸ್ಸಲ್ಲೇ ಹೋಗಬೇಕು, ಆಮೇಲೆ ನಂಗೆ ನಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ, ಟ್ಯಾಕ್ಸಿಲಿ ಹೋಗೋಕ್ಕೂ ಆಗಲ್ಲ. ಸೊ ದಟ್ಸ್ ಇಟ್. ಸೊ ಗೈಸ್ ಏನು ಗೊತ್ತಾ, ವೆನ್ ಯು ಲವ್ ಯುವರ್ ಸೆಲ್ಫ್, ವೆನ್ ಯು ಆರ್ ಒಬ್ಸೆಸ್ಡ್ ಯುವರ್ ಸೆಲ್ಫ್, ಆವಾಗ ಪ್ಯೂರ್ ಲವ್ ಅಂತಾರೆ ನನ್ನ ಪ್ರಕಾರ. ಸೊ ಎಲ್ಲರಿಗೂ ನೀವೇ ಸೆಲ್ಫ್ ಒಬ್ಸೆಸ್ಡ್ ಆಗಿರಿ ನಂತರ, ಆಮೇಲೆ ಸೆಲ್ಫ್ ಲವ್ ಮಾಡ್ಕೊಳ್ಳಿ. ನೀವು ಹೆಂಗಾರು ಇರಿ, ಡಸಂಟ್ ಮ್ಯಾಟರ್. ನೀವು ಬೆಳ್ಳಗಾರು ಇರಿ, ಕಪ್ಪಗಾರು ಇರಿ, ಇಲ್ಲ ಸಣ್ಣಗಾರು ಇರಿ, ದಪ್ಪಗಾರು ಇರಿ, ದಟ್ ಡಸಂಟ್ ಮ್ಯಾಟರ್. ಬಟ್ ಯು ಶುಡ್ ಲವ್ ಯುವರ್ ಸೆಲ್ಫ್. ಸೊ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗೈಸ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೌಲ್ಯ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಸ್ ಗಾಯ್ಸ್, ಇದೊಂದು 10-12 ಸರಿ ಅಂದ್ಕೊಳ್ಳಿ. ಪುನಃ ತುಂಬಿಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಟೈಮ್ ಆಗಿಬಿಟ್ಟಿದ್ದು ನೋಡಿ, ಎಲ್ಲ ಕಡೆ ಲೈಟ್ಸ್ ಆಫ್ ಮಾಡ್ತಿದ್ದಾರೆ. ಸೊ ಬಸ್ಸಲ್ಲಿ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ತುಂಬಿಸ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಖಾಲಿ ಆಗಿಬಿಟ್ಟೈತೆ. ಫುಲ್ ಪೈಸಾ ವಸೂಲು. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಯಾರೂ ನಂತರ ಇಷ್ಟೊಂದು ಕೋಕ್ ಕುಡಿಯೋಕೆ ಹೋಗ್ಬೇಡಿ. ನಾನು ಯಾವಾಗಲೂ ಕುಡಿಯೋಲ್ಲ, ಈ ಥರ ಡಾಲ್ಮಾಗೆ ಬಂದಾಗ ಅಷ್ಟೇ ಕುಡಿಯೋದು. ಕೋಕ್ ಅಂದರೆ ಇಟ್ಸ್ ನಾಟ್ ಹೆಲ್ದಿ, ಆಯಿತಾ? ನನ್ನನ್ನು ಯಾರು ಫಾಲೋ ಮಾಡಿಬಿಡಿ ಪ್ಲೀಸ್ ಈ ವಿಷಯದಲ್ಲಿ. ಗೈಸ್ ಏನಂದರೆ ಟೈಮ್ ಆಗೈತೆ ಅಂದ್ಬಿಟ್ಟು ಎಕ್ಸ್ಲೇಟರು ಆಫ್ ಮಾಡಿಬಿಟ್ಟಿರ್ತಾರ. ನಾನು ಹಂಗೆ ನಡ್ಕೊಂಡೇ ಹೋದೆ ಸ್ಟೆಪ್ಸಲ್ಲಿ ಹತ್ಕೊಂಡು. ಆಮೇಲೆ ಇನ್ನೊಂದು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡ್ತಾರೆ. ನೀವು ತಿಂದರೆ ತಿನ್ನಿ, ತಿಂದೇ ಇರಿ, ಒಟ್ನಲ್ಲಿ ಖಾಲಿ ಮಾಡಬೇಕು ಮಾಲ್ನ ಅಂತ. ಎಲ್ಲನೂ ಕ್ಲೋಸ್, ಲೈಟ್ಸ್ ಎಲ್ಲ ಆಫ್. ಸೊ ಇದಾಗಿತ್ತು ನಮ್ಮ ವ್ಯಾಲೆಂಟೈನ್ಸ್ ಡೇ. ಆ್ಯಂಡ್ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಸೊ ನೀವೇನೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ. ಬಾಯ್.